ಅಮಿತ್ರರ ಅಂದರೆ ಶತ್ರುಗಳ ಸಹವಾಸವನ್ನು ಮಾಡಬೇಡ. ಅಂದರೆ ಈ ದೇಶಕ್ಕೆ ಶತ್ರುಗಳು ಅಥವಾ ಸುಗ್ರೀವನಿಗೆ ಶತ್ರುಗಳು ಅಂತಂದಾಗ ನೀನು ಅವರನ್ನು ಶತ್ರುಗಳ ಹಾಗೆ ಇಟ್ಕೊಳ್ಬೇಕು. ಸುಗ್ರೀವನಿಗೆ ಮಿತ್ರರಾದಾಗ ನೀನು ಮಿತ್ರರಂತೆ ವರ್ತಿಸು. ಅಂದರೆ ವಿಶೇಷವಾದ ಕಾಳಜಿ ಅಲ್ಲದೇ ಇದ್ದರೂ ಅವ್ರ ಜೊತೆಗಿರು. ಆದರೆ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಇಷ್ಟೇ ಕಾರಣಕ್ಕೆ ಒಂದು ದೇಶದ ವಿರುದ್ಧ ನಿಂತ ಅನ್ನುವ ಸ್ಥಿತಿ ಬರ್ಬೋದು. ಯಾಕೆಂದರೆ ಸುಗ್ರೀವ ಅಂದರೆ ಈಗ ಬರೀ ಅವನು ಚಿಕ್ಕಪ್ಪ ಅಲ್ಲ, ನಿನಗೆ ಒಬ್ಬ ರಾಜನಾದಾಗ ಅವನಿಗೆ ಮಿತ್ರ ಶತ್ರು ಎರಡೂ ಕೂಡ ನಮಗೂ ಮಿತ್ರ ಶತ್ರು ಆಗ್ತಾನೆ. ನಾವು ಅವರ ಅಂಡರಲ್ಲಿ ಇರುವುದಾದರೆ, ನಾವು ಸ್ವತಂತ್ರವಾಗಿದ್ದೇವೆ ಅಂದರೆ ನಾವು ಅವನ ಮಿತ್ರರು ಶತ್ರುರು ಯಾರನ್ನು ಯೋಚಿಸಬೇಕಾಗಿಲ್ಲ. ಧರ್ಮದ ವಿವೇಚನೆ ಬೇರೆ. ಆದರೆ ಇಲ್ಲಿ ಒಂದು ರಾಜನ ಅಧೀನವಾಗಿ ನಿಂತಾಗ ನಾವು ಅವನ ಪರವಾಗಿ ನಿಂತಿದ್ದೇವೆ ಅಂತನ್ನುವ ಹಣೆಪಟ್ಟಿ ಬಂದ ಮೇಲೆ ಅದೆಲ್ಲವೂ ನಮಗೆ ಅವನಿಗೇನೋ ಅದೇ ನನಗೂ ಕೂಡ ಸಮಾನ. ಅದರಿಂದಾಗಿ ಈ ಎಚ್ಚರದಲ್ಲಿ ಇರು. ಭರ್ತುಹು ಅರ್ಥಪರೋದಾಂತಹ, ರಾಜನಿಗೆ ಪ್ರಯೋಜನವಾಗುವಂತಹ ಕೆಲಸದಲ್ಲಿ ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ಸ್ವಸ್ಥವಾಗಿರು. ಅಪ್ರಯೋಜನಕಾರಿಯಾದ ಅಥವಾ ಅನರ್ಥಕಾರಿಯಾದಂತಹ ಕಾರ್ಯದಲ್ಲಿ ಯಾವತ್ತೂ ಕೂಡ ನೀನು ನಿನ್ನ ಕೈ ಸಹಾಯವನ್ನು ಬೇರೆ ಶತ್ರುಗಳಿಗೆ ಕೊಡಬೇಡ. ನಚಾತಿ ಪ್ರಣಯ ಕಾರ್ಯ ಕರ್ತವ್ಯೋ ಪ್ರಣಯಶ್ಚತೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ, ತುಂಬ ಮೇಲ್ಮೇಲ್ ಬಿದ್ದು ಪ್ರೀತಿ ಮಾಡುವ ಥರ ವರ್ತಿಸ್ಲಿಕ್ಕೆ ಹೋಗಬೇಡ. ಹಾಗೆ ಅಂತ ಹೇಳಿ ಪ್ರೀತಿಯೇ ಇಲ್ಲ, ನಂಗೆ ಸಂಬಂಧನೇ ಇಲ್ಲ, ಅವನೇನಾದರೂ ನನಗೇನು ಅಂತ ದೂರನೂ ಇರಬೇಡ. ಅದು ಬೆಂಕಿಯ ಹತ್ತಿರ ಹೋದ ಹಾಗೆ, ಕೈ ಒಳಗೆ ಹಾಕಬಾರ್ದು, ಆದರೆ ಹತ್ತಿರ ಇರಬೇಕು ಬೆಂಕಿ. ಚಳಿಯೂ ಹೋಗಬೇಕು, ಸುಡ್ಲೂಬಾರದು. ಆ ರೀತಿ ಅಪ್ರಣಯಶ್ಚ, ಪ್ರಣಯ ಇಲ್ಲ ಪ್ರೀತಿ ಇಲ್ಲ ಅಂತ ಭಾವಿಸಲೂಬಾರ್ದು, ಅತಿ ಪ್ರಣಯತನವನ್ನು ಕೂಡ ತೋರ್ಲಿಕ್ಕೆ ಹೋಗಬಾರ್ದು. ಉಭಯಂ ಹಿ